ಇದು ನನ್ನ ಕಥೆಯಲ್ಲ, ನಮ್ಮೆಲ್ಲರ ಕತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದೇ ಯೋಚನೆ, ದುಡ್ಡು. ಏನ್ ಮಾಡಿದ್ರೆ ದುಡ್ಡು ಬರುತ್ತೆ? ದುಡ್ಡು ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ಬೇಕು? ಯಾವ್ದಾದ್ರೂ ಒಂದು ದೊಡ್ಡ ಬ್ಯಾಂಕ್ನ ದರೋಡೆ ಮಾಡೋದಾ, ಅಥವಾ ಯಾರ್ದಾದ್ರೂ ಮನೆಗೆ ನುಗ್ಗೋದಾ? ನಾವು ಓದಿರೋ ವಿದ್ಯೆಗೂ ಮಾಡ್ತಾ ಇರೋ ಕೆಲ್ಸಕ್ಕೂ ಸಂಬಂಧನೇ ಇಲ್ಲ. ಈ ಜಂಜಾಟವನ್ನೆಲ್ಲ ಬಿಟ್ಟು ಮನೆಯಲ್ಲೇ ಕೂತು ದುಡ್ಡು ಮಾಡೋದು ಹೇಗೆ ಅಂತ ಗೂಗಲ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿಯೂ ಆಯ್ತು. ಇದರಿಂದ ನಮ್ದೇ ದುಡ್ಡು ಓದದ್ದು ಬಿಟ್ರೆ ₹1 ಸಹ ದುಡ್ಡಾಗಿಲ್ಲ. ಕೇರಳ ಲಾಟ್ರಿ ತಗೊಂಡ್ರೆ ಹೆಂಗೆ? ಒಂದೇ ಒಂದು ಟಿಕೆಟ್ ನಲ್ಲಿ ನನ್ನ ಹೆಸರು ಬಂದು ಕೋಟಿ ಗೆದ್ಬಿಟ್ರೆ ಒಂದು ದೊಡ್ಡ ಮನೆ, ಒಂದು ಹೊಸ ಕಾರ್, ಲೈಫ್ ಈಸ್ ಫುಲ್ ಜಿಂಗಲಲ್ಲ ಅಂತ ಅಂದ್ಕೊಂಡು ಕೇರಳ ಟಿಕೆಟ್ ಅನ್ನು ಸಹ ತಗೊಂಡಾಯ್ತು. ಆದ್ರೂ ದುಡ್ಡಾಗಿಲ್ಲ. ಇವೆಲ್ಲ ನಿಜವಾಗಿಯೂ ವರ್ಕ್ ಆಗುತ್ತಾ, ಅಥವಾ ನಮ್ಮ ಹುಚ್ಚು ಮನಸ್ಸಿನ ಭ್ರಮೇನ? ಹಾಗಾದ್ರೆ ದುಡ್ಡಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಡೆಯದಾಗಿ ನಾವು ನಮ್ಮ ದೇವರನ್ನು ಸಹ ಬಿಟ್ಟಿಲ್ಲ. ದೇವ್ರೆ, ನನ್ಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ದುಡ್ಡು ಬೇಕು ಅಂತ ಕೇಳಿಯೂ ಆಯ್ತು. ಆದ್ರೂ ದುಡ್ಡಾಗಿಲ್ಲ. ಕಡೆಯ ದಾರಿ ಒಂದೇ, ಅದು ಒಂದಿನ ನನ್ನ ತಲೆಗೆ ಒಂದು ಯೋಚನೆ ಬಂತು. ಆ ದುಡ್ಡಿನ ಮೇಲಿರೋ ಆಸೆನ ಬಿಟ್ಬಿಟ್ರೆ ಹೇಗೆ? ಅದು ಕೃಷ್ಣ ಹೇಳಿರೋ ಮಾತು. ಯಾವುದನ್ನು ನೀನು ತ್ಯಜಿಸ್ತೀಯೋ ಅದೇ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಅದು ದುಡ್ಡಾದ್ರೂ ಸರಿ, ಮನುಷ್ಯ ಆದ್ರೂ ಸರಿ. ನೋಡುವ, ಕೃಷ್ಣ ಹೇಳಿದ ತರ ಎಲ್ಲವನ್ನ ಬಿಟ್ಟು ಬಿಡು. ಎಲ್ಲವನ್ನ ಅಂದ್ರೆ ಎಲ್ಲವನ್ನ.